ಅಂದ್ರೆ ಬೇಸಿಕಲಿ ಈ ಆಂಕರ್ಸು ಆರ್ಜೆಗಳು ಅದೆಲ್ಲ ಬಂದಾಗ ಏನಾಗುತ್ತೆ ಅಂತಂದ್ರೆ ಪಟ ಅಂತ ಮಾತಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಥಾಟ್ ಇದೆ ಈಗ ಜನರಲ್ಲಿ ನೋಡುವಂತ ವೀಕ್ಷಕರಲ್ಲಿ. ನೀವಾಗಿರ್ಬೋದು ಆರ್ಜೆ ಅಮಿತ್ ಅವ್ರಾಗಿರ್ಬೋದು ಎಲ್ಲೂ ಮಾತನಾಡಿಸುವಂತದ್ದಾಗಿರ್ಬೋದು ಮಾತಾಡುವಂತದ್ದಾಗಿರ್ಬೋದು ಎಲ್ಲೂ ಬಂದೇ ಇಲ್ಲ. ಯಾಕೆ ನೀವು ಮಾತಾಡ್ತಿರ್ಲಿಲ್ವಾ ಅಥವಾ ನೀವು ಮಾತನಾಡಿಸಿದ್ದನ್ನ ತೋರಿಸಿಲ್ವಾ ಅಂತ? ಆಂಕರ್ಸು RJs ಏನಿರುತ್ತೆ ಅಂದ್ರೆ ಅವ್ರು ಆಡೋ ಮಾತಿನ ತೂಕ ಅವರಿಗೆ ಗೊತ್ತಿರತ್ತೆ. ನಾವು ಆಡೋ ಪ್ರತಿಯೊಂದು ಮಾತು ಬಾಣ ಇದ್ದ ಹಾಗಿರ್ಬೇಕು ಅಥವಾ ಒಂದು ಕಥೆ ಹೇಳೋ ಹಾಗಿರ್ಬೇಕು, ಇಂಪಾಗಿರ್ಬೇಕು ಅಥವಾ ಮನಕ್ಕೆ ತಂಪಾಗಿರ್ಬೇಕು ಅನ್ನೋ ಉದ್ದೇಶದಲ್ಲೇ ಹಾಗೆ ನಾವು ಇಷ್ಟು ವರ್ಷ ನಡ್ಕೊಂಡು ಬಂದಿರ್ತೀವಿ. ಸೊ ಹಾಗಾಗಿ ಅಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಸಣ್ಣ ಪುಟ್ಟ ಅವರ ಈಗೋಗಳಿಗೆ ಅಥವಾ ಅವರನ್ನ ಅವರು ಏರಿಸ್ಕೊಳ್ಳೋದಕ್ಕೆ ಇಷ್ಟು ವರ್ಷ ನಮ್ಮ ಕೆಲಸ ಇರೋದೇ ನಮ್ಮ ಗೆಸ್ಟ್ ಯಾರಿರ್ತಾರೆ ಅವ್ರನ್ನ ಏರ್ಸೋದು, ಅವ್ರು ಮಾಡಿದಂಥ ಸಾಧನೆನ ತೋರಿಸೋದು, ಅವರ ಅಂತರಾಳವನ್ನ ಬಿಚ್ಚಿಟ್ಟು ಜನಕ್ಕೆ ಹತ್ರ ಮಾಡೋದು. ಸೊ ಹಾಗಾಗಿ ನಮ್ಮನ್ನ ನಾವು ಹೈಪ್ ಮಾಡ್ಕೊಳ್ಳೋದನ್ನ ನಾವು ಕಲ್ತೇ ಇರಲ್ಲ. ನಾವು ಯಾವಾಗಲೂ ನಮ್ಮ ಎದುರಿಗೆ ಯಾರಿರ್ತಾರೆ ಅವ್ರ ಕಥೆನ ಜನಕ್ಕೆ ತಲುಪಿಸುವಂಥ ಪ್ರಯತ್ನ ಮಾಡ್ತೀವಿ, ಅವ್ರು ಮಾಡಿರುವಂಥ ಸಾಧನೆ ಬಗ್ಗೆ ಮಾತಾಡ್ತೀವಿ. ಅದು ಮೀರಿ ವೈಯಕ್ತಿಕವಾಗಿ ಅವ್ರು ಅನುಭವಿಸ್ತಿರೋ ನೋವು ನಲಿವಿನ ಬಗ್ಗೆ ನಾವು ಹೆಚ್ಚಿಗೆ ಇನ್ಫಾರ್ಮೇಶನ್ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಬಿಗ್ ಬಾಸ್ ಮನೆಯಲ್ಲಿ ಈಗಲೂ ಇರುವಂಥ ಕಂಟೆಸ್ಟೆಂಟ್ಸ್ ಅಲ್ಲಿ ಏನು ಅಂದ್ರೆ ನಾನು 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 ತುಂಬಾ ಇದೆ. ನಾ ಕಾಣಿಸ್ಕೋಬೇಕು, ನಾ ಬಂದಿದ್ದೀನಿ, ನಾ ಕಾಣಿಸ್ಕೋಬೇಕು, ಎಲ್ಲಾ ಕ್ಯಾಮ್ರಲ್ಲೂ ನಂದೇ ಕಂಟೆಂಟ್ ಇರ್ಬೇಕು, ಆ ರೂಮಲ್ಲಿ ಹೋದ್ರು ನಾನೇ ಇರ್ಬೇಕು. ಸೊ ಅದು ಎಲ್ಲೆಲ್ಲೂ ನಾನೇ ನಮಗೆ ಹೇಗಾಗುತ್ತೆ ಅಂದ್ರೆ ಏನು ಕೆಲಸ ಕೊಟ್ಟಿರ್ತಾರೆ ಅದನ್ನ ಅಚ್ಚುಕಟ್ಟಾಗಿ ಮಾಡ್ತೀವಿ. ಅವಕಾಶ ನಮ್ಗೆ ಅಂತ ಇವಾಗ ಒಂದು ಟಾಸ್ಕ್ ಆಕ್ಟಿವಿಟಿ ಅಂತ ಕೊಟ್ಟಾಗ ಆಗ ಎಷ್ಟು ಕೊಡ್ಬೇಕೋ ಅಷ್ಟು ಕಂಪ್ಲೀಟ್ ಆಗಿ ಕೊಡ್ತೀವಿ. ದಟ್ ಡಸಂಟ್ ಮೀನ್ ದಟ್ ನಾವು 24 hours ಮಾತಾಡ್ತೀವಿ. ಅವಶ್ಯಕತೆ ಎಲ್ಲಿರತ್ತೆ ಅಲ್ಲಿ ಖಂಡಿತವಾಗ್ಲೂ ಮಾತಾಡ್ತೀವಿ. ಅದ್ರ ಜೊತೆಗೆ ಬೇರೆಯವ್ರ ಹತ್ರ ಮಾತಾಡಿದಾಗ್ಲೂ ನಾವು ಬರೀ ಒಂದು ಸ್ಮಾಲ್ ಟಾಕ್ ಇಂದ ಶುರು ಮಾಡಲ್ಲ. ಸಿಲಿ ವಿಚಾರಕ್ಕಾಗ್ಲಿ ಅಥವಾ ದೊಡ್ಡ ಮನೆ ಕಥೆಗಳು ಆ ಥರ ನಾವು ಶುರು ಮಾಡಲ್ಲ. ಅದಕ್ಕೂ ಮೀರಿ ಜೀವನನ ಬೇರೆನೇ ರೀತಿನಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ. ವ್ಯಕ್ತಿತ್ವಗಳನ್ನ ಬೇರೆ ಒಂದು ಕಥೆಯಾಗಿ, ಒಂದು ಕ್ಯಾರೆಕ್ಟರ್ ಆಗಿ, ಆ ಮನೇನು ಒಂದು ಕ್ಯಾರೆಕ್ಟರ್ ಆಗಿ ನೋಡೋದಕ್ಕೆ ಇಷ್ಟಪಡ್ತೀವಿ. ಸೊ ಹಾಗಾಗಿ ಅಮಿತ್ಗೆ ನನಗೆ ಬಹುಶಃ ಎಲ್ಲೋ ಒಂದು ಕಡೆ ಇವರೆಲ್ಲ ಒಂಥರ ಸಡನ್ಲಿ ಯಾಕೆ 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 ಅಂತಾನೆ ಕಾಣಿಸ್ತಿದ್ರೇನು. ಬಟ್ ಆ ವಿಚಾರಕ್ಕೆ ಸುಮ್ಮನಿದ್ನ ಇಲ್ಲ, ನಾನು ಮಾತಾಡಿದ್ದೀನಿ. ಇನ್ಫ್ಯಾಕ್ಟ್ ಎಷ್ಟೊಂದು ಪರ್ಸ್ನಲ್ ಕಾನ್ವರ್ಸೇಷನ್ ಕೂಡ ಮಾಡಿದ್ದೀನಿ, ಬೇರೆಯವರ ಪರ್ಸ್ನಲ್ ಕಾನ್ವರ್ಸೇಷನ್ಸ್ನ ಕೇಳಿಸ್ಕೊಂಡಿದ್ದೀನಿ. ಬಟ್ ಅದು ಎಕ್ಸಾಜರೇಟ್ ಆಗಿಲ್ಲ, ಅಂದರೆ ಅದು ಏರು ಧ್ವನಿಯಲ್ಲಾಗಿರಲಿ ಒಂದು ಡ್ರಮ್ಯಾಟಿಕ್ ವೇನಲ್ಲಾಗಿರಲಿ ಕಾಣಿಸ್ಲಿಲ್ಲ. ಸೊ ಎಸ್, ಎಲ್ಲಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇಂಥ ಕೆಲಸ ಮಾಡಿದ್ರೆ ನಾನು ಸರ್ವೈವ್ ಆಗ್ತಿದ್ದೆ ಅನ್ನೋಂಥದ್ದು ಏನಾದರೂ ಈಗ ನಿಮ್ಗೆ ಕೊರಗು ಕಾಣ್ತಿದೆಯಾ ಅಂತ? ಕೊರ್ಗೇನಿಲ್ಲ, ಹಾನೆಸ್ಟ್ಲಿ ನನಗೆ ಕೊರ್ಗಿಲ್ಲ. ಬಟ್ ಏನಂದ್ರೆ ಎಬಿಲಿಟಿ ಇನ್ನ ಆಟನೇ ಶುರು ಆಗಿರಲಿಲ್ಲ. ಯೂಶ್ವಲಿ ಏನಾಗುತ್ತೆ ಬಿಗ್ ಬಾಸ್ ಆಟದಲ್ಲಿ ಇದೇ ಫಸ್ಟ್ ಟೈಮ್ ಮಾಸ್ ಎವಿಕ್ಷನ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಬರುತ್ತೆ. ಮತ್ತೆ ಅಡ್ವಾಂಟೇಜಸ್ ನೀವು ನೋಡಿದ್ರೆ ಮೋಸ್ಟ್ಲಿ ಒಂಟಿಯವ್ರಿಗೆ ಹೆಚ್ಚಾಗಿ ಸಿಗುತ್ತೆ 2 ವಾರಗಳು. ಹಂಗ್ ನೋಡಕ್ ಹೋದ್ರೆ ಸುಧಿ ಅವರ ಯಾವ ಗುಣ ನಿಮ್ಗೆ ತುಂಬಾ ಇಷ್ಟ ಹೇಳಿ? ಏನನ್ನ ಹೆಚ್ಚಾಗಿ ನೋಡಿದೀರಾ ನಿಜ ಹೇಳಿ? ಅವ್ರಿಗೆ ಎಲ್ಲೋ ಒಂದ್ ಕಡೆ ಟಾಸ್ಕ್ ವಿಚಾರವಾಗಿ ಒಂದಷ್ಟು ಅಡ್ವಾಂಟೇಜ್ ಸಿಕ್ಕಿದೆ, ಸೇಫ್ ಆದ್ರು. ಅವರು ಟಾರ್ಗೆಟ್ ಮಾಡಿದ್ದೆಲ್ಲ ಅವ್ರ ಅಗೇನ್ಸ್ಟ್ ಯಾರು ಬರ್ತಾರೆ ಅಥವಾ ಅವ್ರ ಅಗೇನ್ಸ್ಟ್ ಯಾರು ನಿಲ್ತಾರೆ ಅವ್ರನ್ನ. ಅಶ್ವಿನಿ ಗೌಡ ಅವರು ಅಷ್ಟೇ, ಧನುಷ್ ಅವ್ರನ್ನ, ಅಭಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದು. ನೆಕ್ಸ್ಟ್ ಬಂದು ಅವರು ಸಮಸ್ಯೆ ಮಾಡಬಹುದು ಅಂತ. ಸೊ ಅಭಿನ ಟಾರ್ಗೆಟ್ ಮಾಡಿದಾಗೆಲ್ಲ ನಾನು ಅನ್ಫಾರ್ಚುನೇಟ್ಲಿ ಇನ್ನೊಬ್ಳು ಟಾರ್ಗೆಟ್ ಆಗಿರ್ತಿದ್ದೆ ಜಂಟಿಯಾಗಿದ್ದರಿಂದ. ಹಾಗಾಗಿ 2 ವಾರ ನಾಮಿನೇಟ್ ಆಗ್ಬೇಕಾಯ್ತು. ಎಲ್ಲೂ ಕಾಣಿಸ್ಕೊಂಡಿಲ್ಲ ಅನ್ನೋ ವಿಚಾರ ಬಂದ್ರೆ 2 ವಾರ ಸರ್ವೆಂಟ್ಸ್ ಆಗಿ ಕಾಣಿಸ್ಕೊಂಡಿದ್ದೀವಿ. 2 ವಾರ ಯಾರಿಗಾದ್ರೂ ಸಮಸ್ಯೆ ಇದ್ರೆ ಮೊದಲು ಓಡೋಗಿರೋದು, ಇನ್ಕ್ಲೂಡಿಂಗ್ ಅಭಿ ಫಾರ್ ದಟ್ ಮ್ಯಾಟರ್. ಎಲ್ಲ ಕಡೆ ಹೋಗಿ ಅವರೇ ಪರ್ಸ್ನಲ್ ಇಂಟ್ರೆಸ್ಟ್ ಕೊಟ್ಟು ಎಲ್ಲರ ಹತ್ರ ಮಾತಾಡೋದು, ಮಿಂಗಲ್ ಆಗೋದು. ಇನ್ಫ್ಯಾಕ್ಟ್ ನಾನು ಒಬ್ಳೆ ಇದ್ರೆ ಆ ವಿಚಾರ ನನಗೆ ಒಂಚೂರು ಕಷ್ಟ ಆಗಿರೋದು. ಆದ್ರೆ ಅಭಿ ಅವ್ರು ಅದನ್ನ ಮಾಡಿದ್ದಾರೆ. ಸೊ ಜಂಟಿಗಳಾಗಿದ್ದಾಗ ಮೋಸ್ಟ್ಲಿ ನಾವು ಸೇವಕರಾಗೇ ಇದ್ವಿ. ಅಶ್ವಿನಿ ಅವರು ನನ್ನ ವಿಚಾರಕ್ಕೆ ಒಂದು ಜೋರು ಜಗಳ ಆಗತ್ತೆ, ಆ ವಿಚಾರಕ್ಕೆ ಬಂದಾಗ ಯಾರೂ ಮಾತಾಡಿಲ್ಲ, ನನ್ನ ಜಂಟಿನೂ ಮಾತಾಡಿಲ್ಲ. ಮಾತಾಡಿದ್ದು ನಿಂತಿದ್ದು ನಾನೊಬ್ಳೆ. ಆ್ಯಕ್ಚುಲಿ ಡ್ರಾಮಾ ಮಾಡಿದ್ದು ಅವರಾದ್ರೂ ಬ್ಲೇಮ್ ಕೊಟ್ಟಿದ್ದು ನನಗೆ. ಆ ವಿಚಾರವಾಗಿ ವೀಕೆಂಡಲ್ಲಿ ಮಾತುಕತೆನೂ ಆಗಿಲ್ಲ.
ನಾನು ಅನ್ಕೊಂಡೆ ಪ್ರಾಬಬ್ಲಿ ಜನಕ್ಕೆ ಓಪನ್ ಆಗಿ ಗೊತ್ತಾಗಿದೆ. ಸುದೀಪ್ ಸರ್ ಯಾವ ಪ್ರಾಬ್ಲಮ್ಸ್ ರಿಸಾಲ್ವ್ ಆಗಿಲ್ವೋ ಆ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾರೆ ಜನರಲಿ. ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡಿದೆ. ಅಂಡ್ ಆ ವಾರ ತುಂಬಾ ವಿಚಾರಗಳಾಯ್ತು. ಅಲ್ಲಿಂದ ನಮ್ಮನ್ನ ಶಿಫ್ಟ್ ಮಾಡಿದ್ರು, ಅದೆಲ್ಲ ಆಗಿದ್ದರಿಂದ ಬಹುಶಃ ಎಲ್ಲೋ ಒಂದ್ ಕಡೆ ಡೈವರ್ಷನ್ ಆಯ್ತು ಟಾಪಿಕ್ ಅಂತ ಅನ್ಕೊಂಡೆ. ಸೊ ಅದರ್ವೈಸ್ ಇಷ್ಟು ನನ್ನ ಕಡೆಯಿಂದ ಸ್ಟೋರಿ. ಬರ್ತಾ ಸುದೀಪ್ ಸರ್ ಹತ್ರ ನೀವು ಒಂದು ಅಶ್ವಿನಿ ಅವ್ರ ಬಗ್ಗೆ ಒಂದು ಮಾತು ಹೇಳಿ ಬರ್ತೀರ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ಆಂಕರ್ ಅಂತ ಹೇಳಿದ್ರಲ್ಲ, ಅದೇ ನಮ್ ಕೆಲ್ಸ. ಎಲ್ಲಿ ಮಾತಾಡ್ಬೇಕೋ ಖಂಡಿತ ಮಾತಾಡ್ತೀವಿ. ಏನ್ ನಮ್ಗೆ ಮಾತಾಡಕ್ ಬಿಟ್ರೆ ಬಹುಶಃ 12 ಗಂಟೆಗಳ ಕಾಲ ನಾನ್ ಸ್ಟಾಪ್ ಅಚ್ಚ ಕನ್ನಡದಲ್ಲಿ ಪ್ರೀತಿಯಿಂದ ಸ್ವಚ್ಛವಾಗಿ ಮಾತಾಡೋ ಒಂದು ಅಭ್ಯಾಸ ನಮ್ಗಾಗ್ ಹೋಗಿದೆ. ಅದು ಬಿಟ್ಟು ಅತಿರೇಕವಾಗಿ ಅನಾವಶ್ಯಕವಾಗಿ ಸುಮ್ಮನೆ ಒಬ್ಬರನ್ನ ಬೀಳಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೆ ಟಾಂಗ್ ಕೊಡೋದು ಅಥವಾ ಏನೋ ರೈಮಿಂಗ್ ಅಲ್ಲಿ ಮಾತಾಡೋದು ಅದ್ ನಾವು ಮಾಡೋದೇ ಇಲ್ಲ. ಬೆಸ್ಟ್ ಪಾರ್ಟ್ ಅಬೌಟ್ RJs and VJs ಏನ್ ಗೊತ್ತಾ, ಅವರಿಗೆ ಜನರನ್ನ ಏರ್ಸೋದು ಗೊತ್ತೇ ಹೊರತು ಬೀಳ್ಸೋದು ಗೊತ್ತಿಲ್ಲ. ನಾನು ಆ ಕೆಲಸ ಮಾಡಿಲ್ಲ, ಬಹುಶಃ ಮಾಡಿದ್ರೆ ಉಳ್ಕೋತಿದ್ನೇನೋ. ಸೊ ಹಾಗಾಗಿ ನಿಮ್ ಪ್ರಕಾರ ಮೇಡಮ್ ಅಶ್ವಿನಿ ಅವರು ನಿಜವಾಗ್ಲೂ ಅಲ್ಲಿ ಗೇಮ್ ಆಡ್ತಿದಾರಾ, ಸ್ಟ್ರಾಟಜಿ ಮಾಡ್ತಿದಾರಾ, ಅವ್ರು ಹೋಗಿರೋದೇ ಇಂಪ್ಯಾಕ್ಟ್ ಮಾಡ್ಬೇಕು. ನಾನು ಬಂದಿದ್ದೀನಿ, ನಾನು ಇಂಪ್ಯಾಕ್ಟ್ ಮಾಡಬೇಕು. ಅದು ಪಾಸಿಟಿವ್ ಆಗತ್ತಾ ನೆಗೆಟಿವ್ ಆಗತ್ತಾ ಡಸಂಟ್ ಮ್ಯಾಟರ್. ನಾನು ಬಂದಿದ್ದೀನಿ, ನಾನು ಇಂಪ್ಯಾಕ್ಟ್ ಮಾಡಬೇಕು ಅನ್ನೋ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇದೆ. ಆ ಕಾನ್ಫಿಡೆನ್ಸ್ ಜನರಲಿ ಅದು ನೆಕ್ಸ್ಟ್ ಲೆವೆಲ್ಗಿದೆ. ಅಂದರೆ ನಾನು ಮಾಡಿದ್ದೇ ಸರಿ, ನಾನು ಮಾಡಿದ್ದೀನಿ ಯಾರೂ ಪ್ರಶ್ನೆ ಮಾಡಲ್ಲ, ತಂಡನೂ ಪ್ರಶ್ನೆ ಮಾಡಲ್ಲ ಅಂತ ನನ್ನ ವಿಚಾರವಾಗಿ ಕೆಲವೊಂದು ಮಾತುಗಳನ್ನ ಬಳಸ್ತಾರೆ ಅವರು. ಯೋಗ್ಯತೆ ಬಗ್ಗೆ ಆಗಿರಬಹುದು, ಮೈ ಫುಟ್, ಹೂ ದ ಹೆಲ್ ಆರ್ ಯು ಅಂತೆಲ್ಲ. ಸೊ ಕನ್ನಡ ಪರ ಹೋರಾಟಗಾರ್ತಿ ಅಲ್ವಾ ಅವರು, ಆಕ್ಟಿವಿಸ್ಟ್ ಅಲ್ವಾ ಅವರು, ಫೆಮಿನಿಸ್ಟ್ ಅಲ್ವಾ ಅವರು. ಅಲ್ಲೇ ಗೊತ್ತಾಗೋಯ್ತು ನನಗೆ, ಸರಿ ಓಕೆ ಅಕ್ಕ ನಮಸ್ಕಾರ ಅಂತ. ಸೊ ಹಾಗಾಗಿ ನಮಗೆ ಬೇಕಾದಾಗ ಕಾರ್ಡ್ಸ್ ಯೂಸ್ ಮಾಡಿಕೊಂಡು, ನಮಗೆ ಬೇಕಾದಾಗ ನಮಗಿರುವಂತಹ ಪೊಸಿಷನ್ನ, ನಮ್ಮ ಐಡೆಂಟಿಟಿನ ಬಳಸ್ಕೊಂಡು ಜನರನ್ನ ಫೂಲ್ ಮಾಡ್ಲಿಕ್ಕಾಗಲ್ಲ. ಈಗ ನಾನು ಹೇಳ್ಬೋದು, ನಾನು ಕನ್ನಡ ಪರ ಹೋರಾಟಗಾರ್ತಿ, ನಾನು ಒಂದು ಸಂಘಕ್ಕೆ ಸೇರ್ತೀನಿ, ನಾನು VJsಗೆಲ್ಲ ಆಂಕರ್ಸ್ಗೆಲ್ಲ ಹೆಡ್ಡು, ನಾನೇ ಒಂದು ತಂಡ ರಚಿಸಿದ್ದೀನಿ ಅಂತೆಲ್ಲ. ಅದು ಯಾವಾಗ ಬಳಸ್ತೀನಿ? ನಾನು ನನ್ನನ್ನು ಡಿಫೆಂಡ್ ಮಾಡ್ಕೊಳ್ಳೋವಾಗ, ಇಲ್ಲಿ ಯಾವುದರಿಂದ ನಾನು ಬಚಾವ್ ಆಗಬೇಕಾದ್ರೆ, ನನ್ನನ್ನು ನಾನು ಹೈಪ್ ಮಾಡ್ಕೋಬೇಕಾದ್ರೆ ಮಾತ್ರ ಬಳಸ್ತೀನಿ. ಕೆಲಸ ಮಾಡೋರು ಅದೆಲ್ಲ ಹೇಳ್ದಿರಾ ಕೆಲಸ ಮಾತ್ರ ಮಾಡ್ತಾ ಹೋಗ್ತಾರೆ. ಹೇಳಿಲ್ವಾ 12 ವರ್ಷ ನನ್ಗೆ ಇನ್ನೇನು ಗೊತ್ತಿಲ್ಲ ಎಷ್ಟು ಜನ ಐಡೆಂಟಿಫೈ ಮಾಡ್ತಾರೆ. ಯಾಕಂದ್ರೆ ಹೊರಗಡೆ ಅಷ್ಟು ಹೆಚ್ಚಿಗೆ ಓಡಾಡಲ್ಲ, ಬರೀ ಕೆಲಸ ಅಷ್ಟೇ ನನಗೆ ಗೊತ್ತಿರೋದು. ಅಶ್ವಿನಿ ಅವರ ಅಡ್ವಾಂಟೇಜ್, ಅವರ ಮಾತು ಅವರಿಗೆ ಹೇಗೆ ಹೈಪ್ ಕೊಡಬಹುದು ಅಷ್ಟೂ ಪ್ರಯತ್ನ ಮಾಡೇ ಮಾಡ್ತಾರೆ. ಬಟ್ ಅದು ಇವಾಗ ಉಲ್ಟಾ ಹೊಡೆದಿದೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.